ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಸಂವಿಧಾನಾತ್ಮಕ ಪರಿಹಾರದ ಹಕ್ಕುಗಳಲ್ಲಿ ಕೊಟ್ಟಿರ್ತಕ್ಕಂಥ ರಿಟ್ಗಳ ಬಗ್ಗೆ 4 ರಿಟ್ಗಳ ಬಗ್ಗೆ ಚರ್ಚೆ ಮಾಡಿವಿ. ಇವತ್ತು ಕೊನೆಯ ರಿಟ್ ಚರ್ಚೆ ಮಾಡ್ತಕ್ಕಂಥ ವಿಷಯ ಯಾವ್ದಪ್ಪ ಅಂತಂದ್ರೆ ಕೋ ವಾರೆಂಟ್. ಯಾವುದು ಕೋ ವಾರೆಂಟ್ ಅಂತಕ್ಕಂಥ ರಿಟ್ನ ಬಗ್ಗೆ ಇವತ್ತು ಚರ್ಚೆ ಮಾಡಬೇಕಾಗಿದೆ. ಏನಿದು ಕೋ ವಾರೆಂಟ್ ಅಂತಂದ್ರೆ, ಈ ಕೋ ವಾರೆಂಟ್ ಅಂತಕ್ಕಂಥ ಪದ ಲ್ಯಾಟಿನ್ ಭಾಷೆಯಿಂದ ಬಳಕೆ ಮಾಡ್ಕೊಂಡಿದ್ವಿ. ಕೋ ವಾರೆಂಟ್ ಅಂದ್ರೆ ಬೈ ವಾಟ್ ಅಥಾರಿಟಿ ಅಂತ. ಬೈ ವಾಟ್ ಅಥಾರಿಟಿ, ಯಾರು ನಿನಗೆ ಅಧಿಕಾರ ಕೊಟ್ರು ಅಂತ, ಯಾವ ಅಧಿಕಾರದ ಮೇಲೆ ನೀನು ಈ ಕೆಲಸ ಮಾಡಕತ್ತಿ ಅಂತೇಳಿ ಕೇಳ್ತಾರ ಅವರು. ಬೈ ವಾಟ್ ಅಥಾರಿಟಿ ಅಂತಂದ್ರೆ ಯಾರು ನಿನಗೆ ಅಧಿಕಾರ ಕೊಟ್ರು ಅಂದ್ರೆ ನೀ ಹೇಳ್ಬೇಕಾಕೈತಿ. ಏನಪ್ಪಾ ಅಂತಂದ್ರೆ ನಾನು ಇಂಥ ಸರ್ಕಾರಿ ಹುದ್ದೆಗೆ ಈ ರೀತಿ ಅಪಾಯಿಂಟ್ಮೆಂಟ್ ಆಗೀನಿ ಅಂತೇಳಿ ತೋರಿಸ್ಬೇಕಾಕೈತಿ. ಅದು ನೀ ಅಪಾಯಿಂಟ್ಮೆಂಟ್ ಆಗಿರೋ ವ್ಯವಸ್ಥೆ ಸರಿಯಾಗಿತ್ತು ಅಂತಂದ್ರೆ ಮುಂದುವರಿತಿ, ಇಲ್ಲ ಅಂತಂದ್ರೆ ನಿನ್ನ ಡಿಸ್ಮಿಸ್ ಮಾಡ್ಲಾಗ್ತೈತಿ. ಅದಕ್ಕೆ ಇದನ್ನ ಕೋ ವಾರೆಂಟ್ ಅಂತಾರೆ. ಬೈ ವಾಟ್ ಅಥಾರಿಟಿ, ಬೈ ವಾಟ್ ವಾರೆಂಟ್ ಅಂದಂಗ ಯಾರ ಅಧಿಕಾರ ಕೊಟ್ಟರು ನಿನಗಂತ. ಹೌದಾ? ಅದನ್ನ ಡಿಟೇಲ್ ಆಗಿ ಚರ್ಚೆ ಮಾಡೋದಾದ್ರೆ, ಕೋ ವಾರೆಂಟ್ ರಿಟ್ ಅಂತಕ್ಕಂಥದ್ದು ಇದು ಕೋರ್ಟ್ ಆರ್ಡರು. ಯಾವ ಕೋರ್ಟ್ ಆರ್ಡರು? ಹೈಯರ್ ಕೋರ್ಟ್ ಆರ್ಡರು. ವೆದರ್ ಇಟ್ ಈಸ್ ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟ್. ಅಂದ್ರೆ ಸುಪ್ರೀಂ ಕೋರ್ಟ್ ಅದರ ಆರ್ಡರ್ ಆಗಿರ್ಬೇಕು, ಇರ್ಲಿಲ್ಲ ಅಂದ್ರೆ ಹೈಕೋರ್ಟ್ ಅದರ ಆರ್ಡರ್ ಆಗಿರ್ಬೇಕು. ಇಲ್ಲಿ ಆರ್ಡರ್ ಕೋರ್ಟ್ ಆರ್ಡರ್ ಅಂದ್ರೆ ಹೈಯರ್ ಜುಡಿಷಿಯರಿ ಅಂತಕ್ಕಂಥದ್ದು ನೆನಪಿನಲ್ಲಿ ಇರಬೇಕು. ಕೋರ್ಟ್ ಆರ್ಡರ್, ಕೋರ್ಟ್ ಆರ್ಡರ್ ಏನ್ ಹೇಳ್ತೈತಿ? ನೀವು ತೋರಿಸ್ಬೇಕು ಅಂತ ಹೇಳ್ತೈತಿ. ಯಾರಿಗೆ? ಈ ಸರ್ಕಾರಿ ಹುದ್ದೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗೆ ಏನು ತೋರಿಸ್ಬೇಕು ಅಂತ ಹೇಳ್ತೈತಿ ಅಂತಂದ್ರೆ ನಿನ್ನ ಲೀಗ್ಯಾಲಿಟಿ ಟು ಹ್ಯಾವ್ ದಟ್ ಪೋಸ್ಟ್ ಅಂತ. ಹ್ಯಾವ್ ದಟ್ ಪೋಸ್ಟ್. ಇದು ಯಾವ ಪೋಸ್ಟ್? ಗೌರ್ಮೆಂಟ್ ಆರ್ ಪಬ್ಲಿಕ್ ಪೋಸ್ಟ್ ಅಂತ. ಪಬ್ಲಿಕ್ ಪೋಸ್ಟ್ ಯಾರಿಗೆ? ಆ ಹುದ್ದೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ, ಸರ್ಕಾರಿ ಅಥವಾ ಸಾರ್ವಜನಿಕ ಹುದ್ದೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ನೀನು ಯಾವ ರೀತಿ ಅಪಾಯಿಂಟ್ಮೆಂಟ್ ಆದಿ ಅಥವಾ ಯಾವ ರೀತಿ ಆ ಹುದ್ದೆಯನ್ನ ಗಳಿಸಿಕೊಂಡಿ ಅನ್ನೋದನ್ನ ನಮಗ್ ತೋರಿಸಬೇಕು ಅಂತೇಳಿ ಯಾವುದು? ಕೋ ವಾರೆಂಟ್ ರಿಟ್ ಆದೇಶ ಮಾಡ್ತೈತಿ. ಹೌದಾ? ಕೋ ವಾರೆಂಟ್ ರಿಟ್ ಅಂದ್ರನೆ ಮೊದಲು ಕ್ವಶನ್ ಮಾಡ್ತೈತಿ, ನಿನಗೆ ಯಾರಿಗೆ ಅಧಿಕಾರ ಕೊಟ್ರು ಅಂತೇಳಿ. ಹೌದಾ? ನಿನಗೆ ಯಾರಿಗೆ ಅಧಿಕಾರ ಕೊಟ್ರು ಅಂತೇಳಿ ಕೇಳಿದಾಗ ಅವ ಹೇಳ್ಬೇಕಾಗತ್ತೆ, ನೋಡ್ರಿ ಸಾಹೇಬ್ರ, ನಮಗೆ ಇಂಥ ಅಧಿಕಾರದ ಮೂಲಕ ನಾ ಇಂಥ ಪೋಸ್ಟಿಗೆ ಅಪಾಯಿಂಟ್ಮೆಂಟ್ ಆಗಿನಿ, ಇಲ್ಲ ನೇಮಕ ಮಾಡ್ಕೊಂಡಾರು ನನ್ನ ಅಂತೇಳಿ ಅವ ತೋರಿಸ್ಬೇಕಾಗೈತಿ. ಕೋರ್ಟ್ಗೆ ಕೇಳೋ ಪವರ್ ಇದ್ದೇ ಇದೆ. ಅವಾಗ ತೋರಿಸ್ಬೇಕವ, ಸರ್ ಇಂಥ ಅಧಿಕಾರದ ಮೂಲಕ ಇಂಥ ಪವರ್ ನನಗೆ ಈ ನೇಮಕಾತಿಯನ್ನ ಮಾಡಿಕೊಟ್ಟದ ಅಂತೇಳಿ ತೋರಿಸ್ಬೇಕಾಗತ್ತವ. ಟು ಶೋ ಅಂತ ಹೇಳ್ತಿರ್ತಾರೆ. ಹೌದಾ? ಈ ಕೋ ವಾರೆಂಟ್ ರಿಟ್ ಒಂದು ಅನುಕೂಲತೆ ಏನಪ್ಪಾ ಅಂತಂದ್ರೆ, ಯಾರ್ಯಾರೋ ಹೋಗಿ ಸರ್ಕಾರಿ ಶಾಲೆ ಹೋಗಿ ಟೀಚಿಂಗ್ ಮಾಡಕ್ ಬರಂಗಿಲ್ಲ, ಯಾರ್ಯಾರೋ ಹೋಗಿ ತಹಶೀಲ್ದಾರ್ ಆಫೀಸ್ನಾಗ ನೌಕರಿ ಮಾಡಕ್ ಬರಂಗಿಲ್ಲ. ಡೆಸಿಗ್ನೇಟೆಡ್ ಆ ಹುದ್ದೆಯನ್ನ ಅಲಂಕರಿಸಬೇಕಾತು ಅಂತಂದ್ರೆ ಕೆಲವೊಂದಿಷ್ಟು ರೂಲ್ಸ್ ಗಳದಾವ. ಆ ರೂಲ್ಸ್ ಅನ್ನ ಫಾಲೋ ಮಾಡಲೇಬೇಕು. ಯಾವುದೇ ಸಾರ್ವಜನಿಕ ಹುದ್ದೆಯನ್ನ ಒಬ್ಬ ವ್ಯಕ್ತಿ ಅಲಂಕರಿಸಬೇಕಾದರೆ ಅವನಿಗೆ ಕೆಲವೊಂದಿಷ್ಟು ನಿಯಮಗಳು ಅನ್ವಯ ಆಗ್ತವೆ. ಆ ನಿಯಮಗಳನ್ನ ಫಾಲೋ ಮಾಡಿದ್ರೆ ಅಥವಾ ಆ ನಿಯಮಗಳ ಮೂಲಕ ಅವನ ನೇಮಕಾತಿಯನ್ನ ಹೊಂದಿದ್ರೆ ಮಾತ್ರ ಅವನು ಆ ಹುದ್ದೆಯಲ್ಲಿ ಮುಂದುವರಿಯಲು ಎಲಿಜಿಬಲ್ ಆಗಿರ್ತಾನೆ. ಇಲ್ಲ ಅಂತಂದ್ರೆ ಕೋ ವಾರೆಂಟ್ ರಿಟ್ ನ ಮೂಲಕ ಅವನು ತೆಗೆದು ಹಾಕಲಾಗ್ತೈತಿ, ಒಂದ್ ವೇಳೆ ಸರ್ಕಾರವೇ ಅಪಾಯಿಂಟ್ ಮಾಡಿದ್ರು ಕೂಡ. ನೆನಪಿನಲ್ಲಿ ಇರಬೇಕು. ಅಂದ್ರೆ ನಮಗೊಂದು ಸತ್ಯ ಗೊತ್ತಾಕೈತಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಯಾವುದೇ ವ್ಯಕ್ತಿ ಕಾನೂನು ಬಾಹಿರವಾಗಿ ಯಾವುದೇ ಸರ್ಕಾರಿ ನೌಕರಿಯನ್ನ ಗಳಿಸಿಕೊಂಡಾಗ, ಕಾನೂನು ಬಾಹಿರವಾಗಿ ಯಾವುದೇ ಸರ್ಕಾರಿ ಪದವನ್ನ ಗಳಿಸಿಕೊಂಡಾಗ ಅದನ್ನ ತಡೆ ಹಿಡಿತೈತಿ ಅಥವಾ ಆ ವ್ಯಕ್ತಿಯನ್ನ ಪದಚ್ಯುತಗೊಳಿಸ್ತೈತಿ. ಯಾವುದು ಅಂತಂದ್ರೆ ಕೋ ವಾರೆಂಟ್ ರಿಟ್. ಅಂದ್ರೆ ಈ ಮೂಲಕ ಯಾವುದೇ ವ್ಯಕ್ತಿ ಸರ್ಕಾರಿ ಹುದ್ದೆಯನ್ನ ಕಬ್ಜೆ ಮಾಡ್ಕೊಳಕ್ ಬರೋದಿಲ್ಲ ಅಂತ. ನಮ್ಮ ಕಾಕ MLA ಅದಾನು, ನನ್ನ ತಹಶೀಲ್ದಾರ್ ಮಾಡ್ರಿ, ಈ ರೀತಿ ಯಾರು ಕೇಳಕ್ ಬರಂಗಿಲ್ಲ. ಇಲ್ರಿ, ನಾ 10 ವರ್ಷ ಆಯ್ತು ತಹಶೀಲ್ದಾರ್ ಆಫೀಸ್ನಾಗ ಅದಾನಿ, ಹಿಂಗಾಗಿ ನನಗೆ ತಹಶೀಲ್ದಾರ್ ಹುದ್ದೆಯನ್ನ ಕೊಡ್ರಿ, 2 ವರ್ಷ ಪೊಸೆಷನ್ ಮೂಲಕ ನನಗೆ ತಹಶೀಲ್ದಾರ್ ಹುದ್ದೆಯನ್ನ ಕೊಡ್ರಿ ಅಂತ ಕೇಳಕ್ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತಂದ್ರೆ ನಿನಗೆ ಅಥಾರಿಟಿನೇ ಇಲ್ಲ. ನೀ ಏನ್ ಮಾಡಿಲ್ಲ ಅಂತಂದ್ರ ನಿರ್ದಿಷ್ಟವಾಗಿರ್ತಕ್ಕಂಥ ಕಾನೂನು ಹೇಳಿರ್ತಕ್ಕಂಥ ವಿಷಯದ ಆ ಪೋಸ್ಟ್ಗೆ ಬೇಕಾಗಿರ್ತಕ್ಕಂಥ ರಿಕ್ವೈರ್ಮೆಂಟ್ಸ್ ಅನ್ನ ಫುಲ್ಫಿಲ್ ಮಾಡಿರ್ಲಿಲ್ಲ ಅಂತಂದ್ರೆ ನೀನ್ ಆ ಪೋಸ್ಟ್ ನಲ್ಲಿ ಇರಾಕ್ ನಾಲಾಯಕು ಅಂತ ಅವ್ರದ್ದು ಎಲ್ಲರಿಗೂ ಅದು. ಕೋ ವಾರೆಂಟ್ ಹಂಗೆ ಹೇಳೋದು ಏನಂತೇಳಿ, ರಿಕ್ವೈರ್ಮೆಂಟ್ಸ್ ಅನ್ನ ನೀನ್ ಫುಲ್ಫಿಲ್ ಮಾಡ್ಲಾರ್ದೆ ನೀನ್ ಆ ಹುದ್ದೆಯಲ್ಲಿ ಇದ್ದಿ ಅಂತಂದ್ರೆ ನೀನು ತೆಗೆದಾಕ್ತೀನಿ ಅಂತೇಳಿ ಕೋ ವಾರೆಂಟ್ ಹೇಳ್ತೈತಿ. ಹೌದಾ? ಇದ್ರದ್ದು ಪರ್ಪಸ್ ಏನಪ್ಪಾ ಅಂತಂದ್ರೆ, ಇಲ್ಲಿಗಲ್ ಆಗಿ ಯಾರ್ಯಾರು ಕಾನೂನು ಬಾಹಿರವಾಗಿ ಯಾರ್ಯಾರು ಗವರ್ಮೆಂಟ್ ಅದು ಹುದ್ದೆಯಲ್ಲಿ ಅದಾರೋ ಅವ್ರನ್ನೆಲ್ಲರೂ ತೆಗಿಯೋದೆ. ಯಾವ ತರದು? ಕೋ ವಾರೆಂಟ್ ಅದು ನೆನಪನಲ್ಲಿ ಇರಬೇಕು. ಈ ರೀತಿ ಪ್ರಮುಖವಾಗಿ ಏನ್ ಕೆಲಸ ಮಾಡ್ತೈತಿ ಅಂತ ಹೇಳಿ ನೋಡೋದಾದ್ರೆ, ಇದು ಎನ್ಕ್ವೈರಿ ಮಾಡ್ತೈತಿ. ಏನು ಎನ್ಕ್ವೈರಿ ಮಾಡ್ತೈತಿ ಅಂದ್ರೆ, ಲೀಗಾಲಿಟಿ ಆಫ್ ದಟ್ ಪರ್ಸನ್ ಟು ಏನು, ಯಾವ ವ್ಯಕ್ತಿ ಸಾರ್ವಜನಿಕ ಹುದ್ದೆಯನ್ನು ಹೊಂದಿರೋದನೋ ಆ ವ್ಯಕ್ತಿಯ ನ್ಯಾಯಪರತೆಯನ್ನ ಪರೀಕ್ಷೆ ಮಾಡ್ತೈತಿ, ಸಂವಿಧಾನಾತ್ಮಕತೆಯನ್ನ ಪರೀಕ್ಷೆ ಮಾಡ್ತೈತಿ. ಟು ಎನ್ಕ್ವೈರ್ ದಿ ಲೀಗಾಲಿಟಿ ಅಂತೇಳಿ.
ದಿ ಲೀಗ್ಯಾಲಿಟಿ ಅಂದ್ರೆ ನೀವು ಕರೆಕ್ಟ್ ಆಗಿ ಆ ಪೋಸ್ಟಿಗೆ ಬಂದಾನೋ ಏನು ಯಾರ್ದಾರ ಕಾಲ್ ಹಿಡ್ಕೊಂಡು ಕೈ ಹಿಡ್ಕೊಂಡು ಚರ್ಚೆಗಿರಿ ಮಾಡ್ಕೊಂಡು ಡೈರೆಕ್ಟ್ ಆಗಿ ಆ ಪೋಸ್ಟಿಗೆ ಬಂದಾನೋ ಅಂತೇಳಿ ವ್ಯವಸ್ಥೆ ಪರೀಕ್ಷೆ ಮಾಡ್ತೈತಿ ಟು ಎನ್ಕ್ವೈರಿ ದಿ ಲೀಗ್ಯಾಲಿಟಿ. ಅಂತಂದ್ರೆ ಈಗ ತಹಶೀಲ್ದಾರ್ ಒಂದು ಪೋಸ್ಟ್ ಐತೆ ಅಂತ ಅನ್ಕೊಳ್ಳೋಣ. ತಹಶೀಲ್ದಾರ್ ಪೋಸ್ಟ್ ಏನ್ ಮಾಡ್ಬೇಕು, ಅವ KAS ಪಾಸ್ ಆಗಿರ್ಬೇಕು. KAS ಪಾಸ್ ಆಗ್ಬೇಕು ಅಂದ್ರೆ ಒಂದು ಡಿಗ್ರಿ ಮುಗಿದಿರ್ಬೇಕು. ಈ ರೀತಿ ಎಲ್ಲ ಅದಕ್ಕೆ ಬೇಕಾಗಿರ್ತಕ್ಕಂಥ ರಿಕ್ವೈರ್ಮೆಂಟ್ಸ್ಗಳಿದಾವೆ. ಈ ಹುದ್ದೆಗೆ ಬೇರೆ ಯಾರೋ ಎರಡನೇ ಫೇಲ್ ಆದ ವ್ಯಕ್ತಿಯನ್ನ, ಸರ್ಕಾರಿ ಬೆಂಬಲಿತ ವ್ಯಕ್ತಿಯನ್ನ ಆ ಪೋಸ್ಟ್ ಮೇಲೆ ತಂದು ಕುಣಿಸಾಕ್ ಬರ್ತೈತೆ ಅಂತ ಕೇಳಿದ್ರೆ ಇಲ್ಲ. ಹಂಗೇನಾದ್ರೂ ತಂದು ಕುಣಿಸಿದ್ರು ಅಂತಾರೆ ಅದ್ರ ಲೀಗ್ಯಾಲಿಟಿಯನ್ನು ಪರೀಕ್ಷೆ ಮಾಡ್ಬೇಕು. ಲೀಗಲ್ ಆಗಿ ವ್ಯಾಲಿಡ್ ಇತ್ತು ಅಂತಂದ್ರೆ ನೋ ಪ್ರಾಬ್ಲಮ್, ಯು ಕ್ಯಾನ್ ಕಂಟಿನ್ಯೂ ಇನ್ ದಟ್ ಪೋಸ್ಟ್ ಅಂತ. ಬಟ್ ಲೀಗಲ್ ಆಗಿ ನೀನು ಅದು ಸರಿ ಇರ್ಲಿಲ್ಲ ಅಂತಂದ್ರೆ ಯು ಕ್ಯಾನ್ ಬಿ ಟರ್ಮಿನೇಟೆಡ್, ನಿಮ್ಮನ್ನ ಅಲ್ಲಿ ತೆಗೆದು ಹಾಕ್ಲಾಗ್ತೈತಿ ಅಂತ. ಹೌದಾ? ಒಂದು ಪ್ರಮೋಷನ್ಗಳ ಆಧಾರದ ಮೇಲೆ ಆದ್ರೂ ನೀನು KAS ಪೋಸ್ಟಿಗೆ ಬಂದಿರಬೇಕು. ಇರ್ಲಿಲ್ಲ ಅಂತಂದ್ರೆ ಎಕ್ಸಾಮ್ ಬರೋದಾದ್ರೂ KAS ಪೋಸ್ಟಿಗೆ ಬಂದಿರಬೇಕು. ಹೊರತಾಗಿ ಬಹಳ ದಿನ ನಾನು ಅಲ್ಲೇ KAS ತಹಶೀಲ್ದಾರ್ ಆಫೀಸ್ನಾಗ ಕೆಲಸ ಮಾಡೀನಿ, ಹಿಂಗಾಗಿ ನನಗೆ ತಹಶೀಲ್ದಾರ್ ಪೋಸ್ಟ್ ಅನ್ನ ಕೊಟ್ಟಾರ ಅಂತ ಹೇಳಿ ನೀನ್ ತಹಶೀಲ್ದಾರ್ ಪೋಸ್ಟ್ನಾಗ ಕೂಡಾಕ್ ಬರೋದಿಲ್ಲ. ಹೌದಿಲ್ರಿ? ಇದನ್ನ ಪರೀಕ್ಷೆ ಮಾಡ್ತೈತಿ ಯಾವುದು? ಕೋ-ವಾರಂಟ್ ರೇಟ್. ಯಾವ ವ್ಯಕ್ತಿ ಸಾರ್ವಜನಿಕ ಹುದ್ದೆಯನ್ನ ಅಲಂಕರಿಸಿರ್ತಾನೋ ಆ ಹುದ್ದೆಗೆ ಬೇಕಾಗಿರ್ತಕ್ಕಂಥ ರಿಕ್ವೈರ್ಮೆಂಟ್ಸ್ ನಾವು ಫುಲ್ಫಿಲ್ ಮಾಡ್ಯಾನೋ ಇಲ್ಲೋ ಅನ್ನೋದನ್ನ ಪರೀಕ್ಷೆ ಮಾಡ್ತೈತಿ ಯಾವುದು? ಕೋ-ವಾರಂಟ್ ಅಂತಕ್ಕಂಥ ರೇಟ್. ಇದು ಒಂದನೇ ಫಂಕ್ಷನ್. ಯಾವ ತರದ್ದು? ಕೋ-ವಾರಂಟ್ ರೇಟ್. ಇನ್ನು ಎರಡನೇದು ನೋಡೋದಾದ್ರೆ, ಎರಡನೇ ಫಂಕ್ಷನ್ ಏನಪ್ಪಾ ಅಂತಂದ್ರೆ ಯಾವುದೇ ವ್ಯಕ್ತಿ ಅತಿಕ್ರಮಣವನ್ನು ಮಾಡ್ಕೊಂಡಿದ್ದ ಅಂದ್ರೆ ಸಾರ್ವಜನಿಕ ಹುದ್ದೆಯನ್ನ ಅತಿಕ್ರಮಣ ಮಾಡ್ಕೊಂಡಿದ್ದ ಅಂತಂದ್ರೆ ಅದನ್ನ ತಡಿತೈತಿ. ಸಾರ್ವಜನಿಕ ಹುದ್ದೆಯನ್ನ ಅತಿಕ್ರಮಣ ಮಾಡ್ಕೊಳ್ಳೋದು, ಲ್ಯಾಂಡ್ ಅತಿಕ್ರಮಣ ಅಲ್ಲಿದು, ಸಾರ್ವಜನಿಕ ಹುದ್ದೆಯನ್ನ ಅತಿಕ್ರಮಣ ಮಾಡ್ಕೊಳ್ಳೋದು. ಆ ರೀತಿ ಏನಾದ್ರೂ ಒಬ್ಬ ವ್ಯಕ್ತಿ ಸಾರ್ವಜನಿಕ ಹುದ್ದೆಯನ್ನ ಇಲ್ಲೀಗಲ್ ಆಗಿ ಅತಿಕ್ರಮಣ ಮಾಡ್ಕೊಂಡಿದ್ದ ಅಂತಂದ್ರೆ ಅದನ್ನ ತಡೆ ಹಿಡಿತೈತಿ. ಯಾವುದು? ಕೋ-ವಾರಂಟ್ ರೇಟ್. ಅಂದ್ರೆ ಇಲ್ಲಿಷ್ಟ ಅಯೋಗ್ಯರು ಯಾವುದೇ ರೀತಿಯಾಗಿರ್ತಕ್ಕಂಥ ಬೆಂಬಲ ಇದ್ರೂ ಕೂಡ ಆ ಹುದ್ದೆಯಲ್ಲಿ ಮುಂದುವರಿಯದಂತೆ ತಡೆ ಹಿಡಿದೈತಿ. ಯಾವುದಪ್ಪ ಅಂತಂದ್ರೆ ಕೋ-ವಾರಂಟ್ ರೇಟ್. ಅಯೋಗ್ಯರು ಅಂತೇಳಿ ಬರೀತೀವಿ ನಾವಿಲ್ಲಿ. ಹೌದಾ? ಇನ್ಕೇಪಬಲ್ ಪರ್ಸನ್ಸ್ ಕೆನಾಟ್ ಬಿ ಹೋಲ್ಡ್ ದ ಪಬ್ಲಿಕ್ ಪೋಸ್ಟ್ ಅಂತ. ಆ ಹುದ್ದೆಗೆ ಬೇಕಾಗಿರ್ತಕ್ಕಂಥ ಅರ್ಹತೆಗಳನ್ನ ಫುಲ್ಫಿಲ್ ಮಾಡದ ವ್ಯಕ್ತಿ ಅಥವಾ ಹೊಂದದ ವ್ಯಕ್ತಿ, ಅರ್ಹತೆಗಳು ಇಲ್ಲದ ವ್ಯಕ್ತಿ ಆ ಸಾರ್ವಜನಿಕ ಹುದ್ದೆಯಲ್ಲಿ ಮುಂದುವರಿಯದಂತೆ ತಡೆ ಹಿಡಿದೈತಿ. ಯಾವುದು? ಕೋ-ವಾರಂಟ್. ಅದೇ ಹೇಳಿದ್ವಲ್ಲ, ಒಬ್ಬ SDA ಏನಾಗಬೇಕು, SDA ಆ ಪೋಸ್ಟಿಗೆ ಬರಬೇಕು ಅಂದ್ರೆ ಈ ಶುಡ್ ಬಿ ಕಂಪ್ಲೀಟೆಡ್ 12th 12ನೇ ಪಾಸ್ ಆಗಿರ್ಬೇಕು. ಆಮೇಲೆ ಎಕ್ಸಾಮ್ ಅನ್ನ CET ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಕೊಂಡಿರ್ಬೇಕು. ಇರ್ಲಿಲ್ಲ ಅಂತಂದ್ರೆ ಪ್ಯೂನ್ ಇರ್ತಕ್ಕಂಥ ವ್ಯಕ್ತಿ ಪ್ರಮೋಟ್ ಆಗಿರ್ಬೇಕು. ಅದೆಲ್ಲ ಬಿಟ್ಟು ಎಲ್ಲೋ ದನ ಕಾಯವನ್ನ ತಂದು ನೀವು ಡೈರೆಕ್ಟ್ ಆಗಿ SDA ಪೋಸ್ಟ್ ನಲ್ಲಿ ಕೂಡ್ಸಕ್ಕಾಗೋದಿಲ್ಲ. ಇಲ್ರಿ ಬಾಳ ದಿನ ಇವ ಊರಾಗ ದನ ಕಾದನು, ಇವಾಗ ಪ್ರಮೋಷನ್ ಮಾಡ್ತೀವಿ ಸೀದಾ SDA ಅಂತೇಳಿ ಹಂಗ್ ಮಾಡಕ್ ಬರತ್ತೇನೋ? ಮಾಡಕ್ಕೆ ಬರೋದಿಲ್ಲ. ಇದು ಅಪ್ಲಿಕೇಬಲ್ ಇಲ್ಲಿ ಪಬ್ಲಿಕ್ ಪೋಸ್ಟ್ ಗಳಿಗೆ ಮಾತ್ರ, ನೆನಪಿಡಬೇಕು. ಪಬ್ಲಿಕ್ ಪೋಸ್ಟ್ ಗಳಿಗೆ ಮಾತ್ರ. ಇನ್ನು ಮೂರನೇದು ನೋಡೋದಾದ್ರೆ ಉತ್ತರದಾಯಿತ್ವವನ್ನ ಪ್ರೋತ್ಸಾಹಿಸುತ್ತೆ. ಅಕೌಂಟಬಿಲಿಟಿ. ಇದು ಅಕೌಂಟಬಿಲಿಟಿಯನ್ನ ಪ್ರಮೋಟ್ ಮಾಡ್ತೈತಿ. ಫಾರ್ ಎಕ್ಸಾಂಪಲ್, ಆ ಹುದ್ದೆಗೆ ಅರ್ಹತೆ ಇದ್ದಿರ್ತಕ್ಕಂಥ ವ್ಯಕ್ತಿಯನ್ನ ಪಾರದರ್ಶಕವಾಗಿ ನೇಮಕಾತಿ ಮಾಡೋದರ ಮೂಲಕ ಅಕೌಂಟಬಿಲಿಟಿಯನ್ನ ಪ್ರಮೋಟ್ ಮಾಡ್ತೈತಿ. ಅಕೌಂಟಬಿಲಿಟಿ ಏನೇನಿದ್ರ ಫಂಕ್ಷನ್? ಒಂದನೇದ್ದು ಅವನ ನ್ಯಾಯಪರತೆಯನ್ನ ಪರೀಕ್ಷೆ ಮಾಡ್ತೈತಿ. ಎರಡನೇದ್ದು ದುರಾಕ್ರಮಣವನ್ನ, ಆ ಪೋಸ್ಟ್ ಅನ್ನ ಏನು ಇಲ್ಲಿಗಲ್ ಆಗಿ ಕಬ್ಜೆ ಮಾಡ್ಕೊಂಡಿದ್ದ ಅಂತಂದ್ರೆ ಅದನ್ನ ತಡೆ ಹಿಡಿದೈತಿ. ಇನ್ನು ಮೂರನೇದ್ದು ಟು ಪ್ರಮೋಟ್ ದಿ ಅಕೌಂಟಬಿಲಿಟಿ ಅಂತ ಹೇಳ್ತೀವಿ ನಾವು. ಏನಂತೇಳಿ? ಉತ್ತರದಾಯಿತ್ವವನ್ನ ಪ್ರೋತ್ಸಾಹ ಮಾಡ್ತೈತಿ. ಹೌದು? ಇವು ಮೂರು ಕೀ ರೋಲ್ಸ್. ಯಾವುದು? ಕೋ-ವಾರಂಟ್ ರೇಟ್ ನ ಕೀ ರೋಲ್ಸ್ ಯಾವ್ದಪ್ಪ ಅಂತಂದ್ರೆ ಈ ಮೂರು. ಈಗೇನ್ ಹೇಳಿದ್ರೆ ಈ ಮೂರು ಕೀ ರೋಲ್ಸ್ ಅಂತ ಅನ್ಕೊಂತೀವಿ. ಇದನ್ನ ಯಾವ ಆಧಾರದ ಮೇಲೆ ನಾವು ಕೋರ್ಟಿಗೆ ಹೋಗ್ಬೋದು ಅಂತ ಹೇಳಿ ಕೇಳಿದ್ರೆ ಒಂದು 4 ಗ್ರೌಂಡ್ಸ್ ಬರ್ತವೆ, ಬೇಸಸ್ ಬರ್ತವೆ. ಆ 4 ಬೇಸ್ಗಳ ಮೂಲಕ ಮಾತ್ರ ನೀವು ಕೋರ್ಟಿಗೆ ಹೋಗ್ಬೇಕು, ಇರ್ಲಿಲ್ಲ ಅಂತ ಹೋಗಕ್ ಬರೋದಿಲ್ಲ. ಆ ಗ್ರೌಂಡ್ಸ್ ಅನ್ನ ನೋಡೋದಾದ್ರೆ, ಗ್ರೌಂಡ್ಸ್ ನಲ್ಲಿ ಮೊದಲನೇದು ಯಾವ್ದಪ್ಪ ಅಂತಂದ್ರೆ ಈ ಒಂದು KAS ಪೋಸ್ಟ್ ಐತೆ ಅನ್ಕೊಂಡು ಈ ಪೋಸ್ಟ್ಗೆ ಬೇಕಾಗಿರ್ತಕ್ಕಂಥ ನಿಗದಿತವಾಗಿರ್ತಕ್ಕಂಥ ವಿದ್ಯಾರ್ಹತೆ ಇಲ್ಲದೆ ಇದ್ರೆ ಆ ವ್ಯಕ್ತಿಯನ್ನ, ಅದಕ್ಕೆ ವಿದ್ಯಾರ್ಹತೆ ಇಲ್ಲದ ವ್ಯಕ್ತಿ, ಅರ್ಹತೆ ಇಲ್ಲದ ವ್ಯಕ್ತಿಯನ್ನ ಆ ಪೋಸ್ಟ್ಗೆ ನೇಮಕ ಮಾಡಿದ್ರು ಅಂತಂದ್ರೆ ಅದರ ಆಧಾರದ ಮೇಲೆ ನಾವು ಕೋ-ವಾರಂಟ್ ರೇಟ್ ಅನ್ನ ಜಾರಿ ಮಾಡ್ರಿ ಅಂತ ಹೇಳಿ ಕೇಳಬಹುದು. ಫಾರ್ ಎಕ್ಸಾಂಪಲ್ ಏನು ಅಂತಂದ್ರೆ ಜಿಲ್ಲಾ ಸರ್ಜನ್ ಅನ್ನ ನೇಮಕ ಮಾಡ್ಬೇಕಾಗಿರ್ತೈತಿ. ಆ ಸರ್ಜನ್ MBBS ಕ್ಲಿಯರ್ ಮಾಡಿರ್ಲಿಲ್ಲ ಅಂತಂದ್ರೆ ಅವ್ನು ನೇಮಕಾತಿ ಮಾಡಕ್ ಬರ್ತೈತೆ ಅಂತ ಕೇಳಿದ್ರೆ ಇಲ್ಲ. ಯಾಕಂತಂದ್ರೆ ಅಲ್ಲಿ ಪೋಸ್ಟಿಗೆ ಬೇಕಾಗಿರ್ತಕ್ಕಂಥದ್ದು MBBS. ಇಟ್ ಇಸ್ ಅನ್ ಕ್ವಾಲಿಫಿಕೇಶನ್. ಈ ಕ್ವಾಲಿಫಿಕೇಶನ್ ಅನ್ನು ಹೊಂದದ ವ್ಯಕ್ತಿಯನ್ನ ನೀವೇನಾದ್ರೂ ಅಲ್ಲಿ ನೇಮಕ ಮಾಡಿದ್ರಿ ಅಂತಂದ್ರೆ ಯಾವುದೇ ವ್ಯಕ್ತಿ ಕೋ-ವಾರಂಟ್ ರೇಟ್ ನ ಮೂಲಕ ಆ ವ್ಯಕ್ತಿಯ ಹೊಂದಿರತಕ್ಕಂಥ ಹುದ್ದೆಯಿಂದ ತೆಗೆದು ಹಾಕಬಹುದು. ಹೌದಾ?
ಇಲ್ಲಿ ಏನ್ ಗೊತ್ತಾಗತ್ತಿ ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ಒಂದೊಂದು ಪೋಸ್ಟ್ಗೆ ಒಂದೊಂದು ರೀತಿಯ ರಿಕ್ವೈರ್ಮೆಂಟ್ ಗಳು ಇರ್ತವೆ. ಆ ರಿಕ್ವೈರ್ಮೆಂಟ್ ಗಳನ್ನ ಫುಲ್ಫಿಲ್ ಮಾಡದ ವ್ಯಕ್ತಿಯನ್ನ ಆ ಹುದ್ದೆಯಲ್ಲಿ ಮುಂದುವರಿಯದಂತೆ ತಡಿತೈತಿ ಯಾವುದು ಕೋವಾರಂಟ್. ಒಂದನೇ ಗ್ರೌಂಡ್ಸ್ ಏನು, ವಿದ್ಯಾರ್ಹತೆ ಇಲ್ಲದೆ ನೇಮಕ ಆಗಿದ್ದ ಅಂತಂದ್ರೆ. ಇನ್ನು ಎರಡನೇ ಗ್ರೌಂಡ್ಸ್ ಅನ್ನ ನೋಡೋದಾದ್ರೆ, ಎರಡನೇ ಗ್ರೌಂಡ್ಸ್ ಯಾವ್ದಪ್ಪ ಅಂತಂದ್ರೆ ಆ ಹುದ್ದೆಗೆ ಕಾನೂನು ಬಾಹಿರ ರೀತಿಯಲ್ಲಿ ನೇಮಕ ಆಗಿದ್ರೆ, ಕಾನೂನು ಬಾಹಿರ ರೀತಿಯಲ್ಲಿ ನೇಮಕಗೊಂಡಿದ್ರೆ, ಇಲ್ಲಿಗಲ್ ಆಗಿ ಆ ಹುದ್ದೆ ನಾವು ಪಡ್ಕೊಂಡಿದ್ದ ಅಂತಂದ್ರೆ ಅವಾಗ್ಲೂ ಕೂಡ ನೀವು ರಿಟ್ನ ಮೂಲಕ, ಯಾವ ರಿಟ್, ಕೋವಾರಂಟ್ ರಿಟ್ನ ಮೂಲಕ ಆ ಹುದ್ದೆಯಿಂದ ಅವನನ್ನ ತಳೆಗಿಳಿಸಬಹುದು. ಇದು ಎರಡನೇದು. ಇನ್ನು ಮೂರನೇದು, ಒಂದೊಂದು ಪೋಸ್ಟಿಗೂ ಒಂದೊಂದು ರೀತಿ ವಯಸ್ಸಿನ ಮಿತಿಯನ್ನ ಏನ್ ಮಾಡಿದಾರು ಅಂತಂದ್ರೆ ಇಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ಗವರ್ಮೆಂಟ್ ಎಂಪ್ಲಾಯಿಗಳಿಗೆ 60 ವರ್ಷದ ಮಿತಿ ಇದೆ, ಹೌದಾ? ಈ 60 ವರ್ಷವನ್ನ ದಾಟಿದ ಕೂಡ ಅವನು ಏನಾಗಬೇಕಾಗಿತ್ತು ಅಂದ್ರೆ ರಿಟೈರ್ಡ್ ಆಗ್ಬೇಕು. ಅವಾಗ ರಿಟೈರ್ಡ್ ಆಗದ ಆ ವ್ಯಕ್ತಿ ಅದೇ ಪೋಸ್ಟ್ ನಲ್ಲಿ ಮುಂದುವರಿತಿದ್ದ ಅಂತಂದ್ರೆ, ಮುಂದುವರಿತಿದ್ದರೆ ಅದನ್ನೇನ್ ಮಾಡಲಾಗ್ತೈತಿ, ಕೋವಾರಂಟ್ ರಿಟ್ನ ಮೂಲಕ ಟರ್ಮಿನೇಟ್ ಮಾಡಲಾಗ್ತೈತಿ. ಅಂದ್ರೆ ಈಗ ನಾನು ಒಬ್ಬ KS ಆಫೀಸರ್ ಅದೀನಿ, ನನಗೆ 60 ವರ್ಷ ಆದ ನಂತರ ನಾ ಈಗ ಅದೇ ಹುದ್ದೆ ಒಳಗನ ಮುಂದುವರಿತೀನಿ, ನಾ ಆ ಸೀಟನ್ನ ಬಿಟ್ಕೊಡಂಗಿಲ್ಲ. ಅವಾಗ ಕೋವಾರಂಟ್ ರಿಟ್ ಹೇಳ್ತೈತಿ, ನೋಡಪ್ಪ ಅಣ್ಣ, ನಿಮ್ದು ಏನಿತ್ತು 60 ವರ್ಷದ ತನಕ ಅಷ್ಟ ನೀನ್ ಇಲ್ಲಿ ಕೆಲಸ ಮಾಡ್ಬೇಕಂತ ಹೇಳಿ ಕಾನೂನುಗಳು ಹೇಳ್ತವೆ. ನೀ ಆ ಕಾನೂನನ್ನ ಮೀರಿ ಅದೇ ಕುರ್ಚಿಯಲ್ಲಿ ಮುಂದುವರಿಯಾಕತಿ, ಇದನ್ನ ನಾವು ಸಹಿಸೋದಿಲ್ಲ, ನೀ ನಿನ್ನ ಜಾಗ ಖಾಲಿ ಮಾಡಬೇಕು ಅಂತೇಳಿ ಕೋವಾರಂಟ್ ರಿಟ್ ಆ ವ್ಯಕ್ತಿಗೆ ಹೇಳ್ತೈತಿ. ಯಾವ ವ್ಯಕ್ತಿ ಕಾನೂನು ಬಾಹಿರವಾಗಿ ಅವಧಿ ಮೀರಿದ್ದರೂ ಕೂಡ ಅದೇ ಹುದ್ದೆಯಲ್ಲಿ ಮುಂದುವರಿತಿದ್ರೆ. ಹೈಕೋರ್ಟ್ ಜಡ್ಜಸ್ ಗಳಿಗೆ 62 ವರ್ಷ, ಸುಪ್ರೀಂ ಕೋರ್ಟ್ ಜಡ್ಜಸ್ ಗಳಿಗೆ 65 ವರ್ಷ, ಆಮೇಲೆ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರದ್ದು 70 ವರ್ಷ. ಈ ರೀತಿ ಇದೆ, ಹೌದಾ? ಈ ರೀತಿ 70 ವರ್ಷ ಮುಗಿದ ನಂತರ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷನಾಗಿ ಮುಂದುವರಿಯುವಂತಿಲ್ಲ. 65 ವರ್ಷ ಮೀರಿದ ನಂತರ ಸುಪ್ರೀಂ ಕೋರ್ಟ್ ನ ಜಡ್ಜಸ್ ಆಗಿ ಮುಂದುವರಿಯುವಂತಿಲ್ಲ. 62 ವರ್ಷ ಆದ ನಂತರ ಹೈಕೋರ್ಟ್ ಜಡ್ಜಸ್ ಆಗಿ ಮುಂದುವರಿಯುವಂತಿಲ್ಲ. 60 ವರ್ಷ ಆದ್ರೆ ಗವರ್ಮೆಂಟ್ ಎಂಪ್ಲಾಯ್ ಆಗಿ ಮುಂದುವರಿಯುವಂತಿಲ್ಲ. ಈ ರೀತಿ ಎಲ್ಲ ಕಾನೂನುಗಳದಾವೆ. ಈ ಕಾನೂನುಗಳನ್ನ ಮೀರಿಯೂ ಕೂಡ ನೀವು ಅದೇ ಹುದ್ದೆಯಲ್ಲಿ ಮುಂದುವರಿತಿದ್ರೆ ನಿಮ್ಮ ಮೇಲೆ ಕೋವಾರಂಟ್ ರಿಟ್ ಅನ್ನ ಜಾರಿ ಮಾಡಲು ಯಾರಾದ್ರೂ ಅಪ್ಲಿಕೇಶನ್ ಹಾಕಬಹುದು. ಇಲ್ಲಿ ಅಫೆಕ್ಟೆಡ್ ಪಾರ್ಟಿ ಮಾತ್ರ ಅಪ್ಲಿಕೇಶನ್ ಹಾಕುವಂತ ಯಾವುದೇ ಕಾನೂನುಗಳಿಲ್ಲ. ಯಾವ ವ್ಯಕ್ತಿಯಾದರೂ ಕೂಡ ಕೋವಾರಂಟ್ ರಿಟ್ ಅನ್ನ ಬಳಕೆ ಮಾಡ್ಕೋಬಹುದು. ಯಾಕಂದ್ರೆ ಪಬ್ಲಿಕ್ ಆಫೀಸ್ ಇದು, ಪಬ್ಲಿಕ್ ಆಫೀಸಿನಲ್ಲಿ ಅನ್ಯಾಯ ಆಗ್ತಿದ್ರೆ ಯಾರಾದ್ರೂ ಕ್ವಶನ್ ಮಾಡಬಹುದು, ಹೌದಾ? ಇನ್ನು ಮೂರನೇದು ನೋಡೋದಾದ್ರೆ, ಗ್ರೌಂಡ್ಸ್ ಟು ಅಪೀಲ್ ಫಾರ್ ಕೋವಾರಂಟ್ ಅಂತ ಹೇಳಿ ನೋಡೋದಾದ್ರೆ, ನಾಲ್ಕನೇದು ಗ್ರೌಂಡ್ ಯಾವ್ದಪ್ಪ ಅಂತಂದ್ರೆ, ಅಧಿಕಾರದ ದುರ್ಬಳಕೆ ಮಾಡಿಕೊಂಡು ಆಡಳಿತ ಮಾಡ್ತಿದ್ರೆ, ಅಧಿಕಾರದ ದುರ್ಬಳಕೆ ಮಾಡಿಕೊಂಡು ಆಡಳಿತ ಮಾಡ್ತಿದ್ರೆ ಅವಾಗೂ ಕೂಡ ಕೋವಾರಂಟ್ ರಿಟ್ ಅನ್ನ ನೀವು ಬಳಕೆ ಮಾಡ್ಕೋಬಹುದು. ಈ 4 ಗ್ರೌಂಡ್ ಗಳ ಮೂಲಕ ಕೋವಾರಂಟ್ ರಿಟ್ ಅನ್ನ ಬಳಕೆ ಮಾಡಿಕೊಂಡು ಇಲ್ಲಿಗಲ್ ಆಗಿ ಯಾರಾದ್ರೂ ಆ ಪೋಸ್ಟ್ ಅನ್ನ, ಸಾರ್ವಜನಿಕ ಹುದ್ದೆಯನ್ನ ಪಡೆದುಕೊಂಡಿದ್ರು ಅಂತಂದ್ರೆ ಅವರನ್ನ ಆ ಹುದ್ದೆಯಿಂದ ತೆಗೆದುಹಾಕಬಹುದು. ಒಂದನೇದು ವಿದ್ಯಾರ್ಹತೆ ಇಲ್ಲದ ನೇಮಕವಾಗಿದ್ದರೆ, ಎರಡನೇದು ಕಾನೂನು ಬಾಹಿರ ರೀತಿ ನೇಮಕ ಆಗಿದ್ರೆ, ಮೂರನೇದು ವಯಸ್ಸಿನ ಅವಧಿ ಮೀರಿದರೂ ಕೂಡ ಅದೇ ಹುದ್ದೆಯಲ್ಲಿ ಮುಂದುವರಿದಿದ್ರೆ, ನಾಲ್ಕನೇದು ಅಧಿಕಾರದ ದುರ್ಬಳಕೆ ಮಾಡಿಕೊಂಡು ಆಡಳಿತ ಮಾಡ್ತಿದ್ರೆ. ಈ 4 ಆಧಾರಗಳ ಮೇಲೆ ನೀವು ಕೋವಾರಂಟ್ ರಿಟ್ ಅನ್ನ ಜಾರಿ ಮಾಡಬಹುದು. ಇನ್ನ ಲಿಮಿಟೇಷನ್ ಅದಾವೆ, ಅವ್ನು ನೋಡೋದಾದ್ರೆ, ಯಾವ ಸಮಯದಲ್ಲಿ ನೀವು ಕೋವಾರಂಟ್ ರಿಟ್ ಅನ್ನ ಜಾರಿ ಮಾಡಲು ಕೇಳಕ್ ಬರೋದಿಲ್ಲ ಅಂತಂದ್ರೆ 2 ಮಿತಿಗಳದಾವೆ, ಲಿಮಿಟ್ ಅದಾವೆ, ಅವುಗಳನ್ನ ನೋಡೋಣ. ಲಿಮಿಟೇಷನ್ಸ್, ಒಂದನೇದು, ನೀವು ಕೋವಾರಂಟ್ ರಿಟ್ ಅನ್ನ ಜಾರಿ ಮಾಡಕ್ಕೆ ಕೇಳಾಕತ್ತಿದ್ರಿ ಅಂತಂದ್ರೆ ಅದು ಪಬ್ಲಿಕ್ ಆಫೀಸ್ ಆಗಿರಬೇಕು, ಸಾರ್ವಜನಿಕ ಕಚೇರಿ ಆಗಿರಬೇಕು, ಪಬ್ಲಿಕ್ ಆಫೀಸ್ ಆಗಿರಬೇಕು. ಪಬ್ಲಿಕ್ ಆಫೀಸ್ ಅಂದ್ರೆ DC ಆಫೀಸು, ತಹಶೀಲ್ದಾರ್ ಆಫೀಸು, ಈ ರೀತಿಯಾಗಿರ್ತಕ್ಕಂಥ ಆಫೀಸ್ಗಳಾಗಿರಬೇಕೆ ಹೊರತಾಗಿ ಅಂಬಾನಿ ಕಂಪನಿ ಆಗಿ, ನೋಡ್ರಿ ಸರ್, ಅಂಬಾನಿ ಕಂಪನಿ ಒಳಗ ನನ್ನ CEO ಅಂತೇಳಿ ಪ್ರಮೋಟ್ ಮಾಡಲಿಲ್ಲ, ಬೇರೆ ಅವನು ತಂದು CEO ಮಾಡಿದಾರ ಸರ್. ಅಂಬಾನಿ ಅವ್ನ ಮಗನ್ನ ಏನ್ ಮಾಡ್ಯಾನ ಅಂದ್ರ MD ಮಾಡ್ಯಾರ. ಅವ್ರಿಗೆ ಆ ರೀತಿ ವಿದ್ಯಾರ್ಹತೆನೇ ಇಲ್ಲ, MD ಆಗೋ ವಿದ್ಯಾರ್ಹತೆನೇ ಇಲ್ರಿ, ಆದ್ರೂ ಅವ್ರನ್ನ MD ಮಾಡ್ಯಾರ ಅಂತೇಳಿ ನೀವು ಕೇಳಕ್ ಬರಂಗಿಲ್ಲ. ಬಿಕಾಸ್ ಆಫ್ ವಾಟ್? ಇದೇನಪ್ಪಾ ಅಂತಂದ್ರೆ ಪ್ರೈವೇಟ್ ಎಂಟಿಟಿ. ನೀವು ಕೋವಾರಂಟ್ ರಿಟ್ ಅನ್ನ ಕೇಳಬೇಕಾಗಿರೋದು ಪಬ್ಲಿಕ್ ಆಫೀಸ್ ನಲ್ಲಿ ಮಾತ್ರ. ಅದು ಬಿಟ್ಟು ಪ್ರೈವೇಟ್ ಆಫೀಸಿಗೆ ಹೋಗಿ, ನಾರಾಯಣ ಮೂರ್ತಿ ಅವರ ಆಫೀಸಿಗೆ ಹೋಗಿ, ನಾರಾಯಣ ಮೂರ್ತಿ ಅವರು ತನ್ನ ಮಗಳನ್ನ CEO ಮಾಡ್ಯಾರ್ರಿ ಸರ್, ಈ ರೀತಿ ಮಾಡಬಾರ್ದಾಗಿತ್ತು, ಅದಕ್ಕೆ ಇವರು ಇಲ್ಲಿಗಲ್ ಆಗಿ ಆ ಹುದ್ದೆನ ಪಡೆದವರು ಅಂತೇಳಿ ಅವ್ರ ವಿರುದ್ಧ ನೀವು ಕೋವಾರಂಟ್ ರಿಟ್ ಅನ್ನ ಜಾರಿ ಮಾಡ್ಕೊಳಕ್ ಬರಂಗಿಲ್ಲ, ಉಗಿತಾರು. ಯಾಕಂದ್ರೆ ದಟ್ ಇಸ್ ಅನ್ ಪ್ರೈವೇಟ್ ಎಂಟಿಟಿ, ಹೌದಾ? ಅಂದ್ರೆ ಈ ರೀತಿ ನಿಮಗೆ ಪರಿಹಾರವನ್ನ ಕೊಡೋದು ಸಾರ್ವಜನಿಕ ಕಚೇರಿಗಳಲ್ಲಿ ನಡೀತಕ್ಕಂಥ ಅನ್ಯಾಯದ ವಿರುದ್ಧವೇ ಹೊರತು ಪ್ರೈವೇಟ್ ಕಂಪನಿಗಳಲ್ಲಿ ಅಲ್ಲ. ಸರ್, ರೂಲ್ಸ್ ಪ್ರಕಾರ ಅಂಬಾನಿ ಕಂಪನಿ ಒಳಗ ನನಗೆ ಪ್ರಮೋಟ್ ಆಗ್ಬೇಕಾಗಿತ್ತು, ಆದ್ರೆ ನನಗಿಂತ ಹಿಂದಿಗಡೆ ಜಾಯ್ನ್ ಆದವನ್ ಪ್ರಮೋಟ್ ಮಾಡ್ಯಾರ್ರಿ ಸರ್, ನನಗಿಂತ ಹಿಂದಿಗಡೆ ಜಾಯ್ನ್ ಆದವನ್ನ ನನಗಿಂತ ಮೇಲ್ದರ್ಜೆ ಹುದ್ದೆಗೆ ಅವನ್ನ ಅಧಿಕಾರ ಕೊಟ್ಟಾರ್ರಿ ಅಂತೇಳಿ ನೀನು ಅಲ್ಲಿ ಹೋಗಿ ಕೇಳಕ್ ಬರೋದಿಲ್ಲ. ದೇರ್ ಇಸ್ ನೋ ಕೋವಾರಂಟ್ ಫಾರ್ ಪ್ರೈವೇಟ್ ಕಂಪನೀಸ್, ಹೌದಾ? ಇದಿಷ್ಟು ನೆನಪಿರ್ಬೇಕು. ಇನ್ನು ಎರಡನೇದು ಯಾವ್ದಪ್ಪ ಅಂತಂದ್ರೆ ಅದು ಸಬ್ಸ್ಟಾಂಟಿವ್ ಆಫೀಸ್ ಆಗಿರ್ಬೇಕು, ವಸ್ತುನಿಷ್ಠ ಆಗಿರ್ಬೇಕು. ಸಬ್ಸ್ಟಾಂಟಿವ್ ಆಫೀಸ್ ಆಗಿರ್ಬೇಕು.
ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ಸೆಕ್ರೆಟರಿ ಆಗಬೇಕು ಅಂತಂದ್ರೆ ಯಾವುದೇ ಕಚೇರಿಯ ಸೆಕ್ರೆಟರಿ ಆಗಬೇಕು ಅಂತಂದ್ರೆ ನಮಗೆ ವಿದ್ಯಾರ್ಹತೆ ಇರಲೇಬೇಕು. ಆದ್ರೆ ಆ ಸೆಕ್ರೆಟರಿಯೇಟ್ ನ ಮಿನಿಸ್ಟರ್ ಆಗಬೇಕು ಅಂತಂದ್ರೆ ಯಾವುದೇ ವಿದ್ಯಾರ್ಹತೆ ಅವಶ್ಯಕತೆ ಇಲ್ಲ. ಮಿನಿಸ್ಟರ್ ಆಗಬೇಕು ಅಂತಂದ್ರೆ ಸಚಿವ ಆಗಬೇಕು ಅಂತಂದ್ರೆ ಯಾವುದೇ ರೀತಿಯ ವಿದ್ಯಾರ್ಹತೆ ಅವಶ್ಯಕತೆ ಇಲ್ಲ. ಯಾವ್ದಾ ಎಲೆಕ್ಷನ್ ನಿಲ್ಲಬೇಕು, ಗೆದ್ದು ಬರಬೇಕು. ಅವಾಗ ಆ ಮುಖ್ಯಮಂತ್ರಿ ಆದವರು ಅವನನ್ನ ನೇಮಕ ಮಾಡ್ಕೋಬಹುದು, ಮಾಡ್ಕೊಳ್ಳದೆ ಇರಬಹುದು. ಅವಾಗ ನೀವು ಕೋರ್ಟಿಗೆ ಹೋಗಿ ಇಲ್ರಿ ನಾ ಸೀನಿಯರಿಟಿ ಇದೀನಿ, ನನ್ನ ನೇಮಕ ಮಾಡ್ಕೊಳ್ಳೋದ ಬೇರೆ ಯಾವನೋ ನೇಮಕ ಮಾಡ್ಕೊಂಡಾರೆ, ಅದಕ್ಕೆ ನನಗ ಕೋ ವಾರಂಟ್ ರಿಟರ್ನ್ ಜಾರಿ ಮಾಡಿ ಏನ್ ಮಾಡಿದ್ರಿ ನನಗ ಆ ಪೋಸ್ಟ್ ಅನ್ನ ಕೊಡಿಸ್ರಿ ಅಂತ ಹೇಳಕ್ ಬರ್ತೈತೇನೋ? ಇಲ್ಲ. ಸಬ್ಸ್ಟ್ಯಾಂಟಿವ್ ಆಫೀಸ್ ಓನ್ಲಿ. ಹೌದಾ? ಈ ಆಡಳಿತಾತ್ಮಕ ಬ್ಯೂರೋಕ್ರಾಟ್ಸ್ ಆಫೀಸ್ಗಳು ಏನ್ ಬರ್ತಾವಲ್ಲ ಆ ಆಫೀಸ್ಗಳಿಗೆ ಮಾತ್ರ, ಮಿನಿಸ್ಟ್ರಿಯಲ್ ಆಫೀಸ್ಗಳಿಗಲ್ಲ, ಮಿನಿಸ್ಟರ್ಗಳಿಗಲ್ಲ. ಹೋಗಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ಯಾರ, ಅವ್ರು ನನಗಿಂತ ಸಣ್ಣವರು, ಅವ್ರಿಗೆ ಏನ್ ಅಥಾರಿಟಿ ಐತ್ರಿ ಮುಖ್ಯಮಂತ್ರಿ ಆಗೋದು ಅಂತ ಹೇಳಿ ನೀವು ಕೇಳಕ್ ಬರಂಗಿಲ್ಲ. ಅರ್ಥ ಆಗತೈತಿ? ಸಬ್ಸ್ಟಾಂಟಿವ್ ಆಫೀಸ್ಗಳಿಗೆ ಮಾತ್ರ ಇದು ಅನ್ವಯ ಆಕೈತಿ, ಮಿನಿಸ್ಟ್ರಿಯಲ್ ಆಫೀಸ್ಗಳಿಗೆ ಇಲ್ಲ. ಹೋಗಿ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗ್ಯಾರ, ಅವ್ರಿಗೆ ಏನ್ ಅರ್ಹತೆ ಐತಿ, ನಾ ಅವ್ರಿಗಿಂತ ದೊಡ್ಡವದೇನ್ರಿ? ಇಲ್ಲ. ಅವರಿಗೆ ಜನ ಬೆಂಬಲ ಐತಿ, ಅವ್ರ ಅಕ್ಕಾರ. ದಟ್ ಈಸ್ ಅಂಡ್ ಪ್ರೊಸೆಸ್ ಇಸ್ ಡಿಫರೆಂಟ್ ಫ್ರಮ್ ಕೋ ವಾರಂಟ್. ನೀವೇನ್ ಕೇಳಕತ್ತಿರಲ್ಲ ಕೋ ವಾರಂಟ್, ಅದ್ರ ಬಿಟ್ಟು ಅದು ಬಹಳ ದೂರ ಐತಿ. ಹೌದಾ? ಯಾವುದೇ ವ್ಯಕ್ತಿ ಮಿನಿಸ್ಟರ್ ಆಗ್ಯಾನೋ ಅವಂಗ ಆ ಮಿನಿಸ್ಟರ್ ಆಗೋ ಯೋಗ್ಯತೆ ಇಲ್ಲ ಅಂತೇಳಿ ನೀವು ಕೋ ವಾರಂಟ್ ರಿಟರ್ನ್ ಜಾರಿ ಮಾಡ್ಕೊಳಕ್ ಬರೋದಿಲ್ಲ. ಮಿನಿಸ್ಟ್ರಿಯಲ್ ಆಫೀಸ್ ಇಸ್ ಡಿಫರೆಂಟ್ ಅಂಡ್ ಬ್ಯೂರೋಕ್ರಾಟ್ ಈಸ್ ಡಿಫರೆಂಟ್. ಹೌದಾ? ನೆನಪಲ್ಲಿ ಇರಬೇಕು. ಇದಿಷ್ಟು ಕೋ ವಾರಂಟ್ ನ ಬಗ್ಗೆ ಮಾಹಿತಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 33 ಬಗ್ಗೆ ಚರ್ಚೆ ಮಾಡೋಣ. ಪಾರ್ಲಿಮೆಂಟ್ಗೆ ಯಾವ್ಯಾವ ರೀತಿಯ ಅಧಿಕಾರಗಳದಾವು ನಮ್ಮ ಹಕ್ಕುಗಳನ್ನ ಕಸಿದುಕೊಳ್ಳಲು ಅಂತ. ಇಂಕತನ ನಮ್ಮ ಹಕ್ಕುಗಳನ್ನ ಹೆಂಗ ಪಡೆದುಕೊಳ್ಬೇಕು ಅಂತೇಳಿ ನೋಡಿದ್ವಿ, ಇನ್ನು ಕಸಿದುಕೊಳ್ಳೋದು ಹೆಂಗ ಅಂತ ಪಾರ್ಲಿಮೆಂಟ್, ಅದು ಬಹಳ ಚಂದ ಐತಿ. ಮುಂದೆ ನೋಡೋಣ. ಈ ವಿಡಿಯೋದಲ್ಲಿ ನಿಮಗೆ ನೀಡಿರ್ತಕ್ಕಂಥ ಮಾಹಿತಿ ಇಷ್ಟ ಆಗೈತಿ, ಆಮೇಲೆ ನಿಮ್ಗೆ ಅನುಕೂಲಕ್ಕೆ ಬರ್ತೈತಿ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಹಂಗೇನಾದ್ರೂ ಬಂದಿತ್ತು ಅಂತಂದ್ರೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ರಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಆಮೇಲೆ ಲೈಕ್ ಮಾಡ್ರಿ, ಜೊತೆಗೆ ಕಮೆಂಟ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 33 ಬಗ್ಗೆ ಚರ್ಚೆ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.